ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ್ದು ಕ್ಲೀನಿಂಗ್ ಏನೇನು ಮಾಡಿದೆ ನಾನು ಆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮನೆಯೆಲ್ಲ ಯಾವ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೆ ಪೂಜೆ ಮಾಡಲಿಕ್ಕಿಂತ ಮುಂಚೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ವಾರ ಇದ್ದಂಗೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ ನಾನು. ಒಂದು ವಾರದೊಳಗಡೆ ಒಂದೊಂದು ದಿವಸ ಒಂದೊಂದು ಮಾಡ್ಕೊಳ್ತೀನಿ. ಒಂದೇ ದಿವಸ ಎಲ್ಲ ಮಾಡಿಕೊಂಡ್ರೆ ಹುಷಾರು ತಪ್ಬೋದು. ಎಲ್ಲರೂ ಅಷ್ಟೇ, ಒಂದೊಂದು ದಿವಸ ಒಂದೊಂದು ಮಾಡ್ಕೊಳ್ಳಿ. ಇನ್ನೇನು ಹಬ್ಬ ಬರ್ತಿದೆ, ಒಂದೊಂದು ವಾರ ಇದೆ ಅನ್ನೋ ಹಾಗೆ ಫಸ್ಟು ಮನೆಯೆಲ್ಲ ಧೂಳು ತುರಿಸ್ಕೊಳ್ಳೋದು, ಅದಾದಮೇಲೆ ಕಿಚನ್ ಅಡುಗೆ ಮನೆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ನಾನು ಅದು ಒಂದು ದಿವಸ ಫುಲ್ ಧೂಳೆಲ್ಲ ಉದುರಿಸ್ಕೊಂಡೆ. ನೆಕ್ಸ್ಟ್ ಡೇ ಅಡುಗೆ ಮನೆ ಕೆಲಸ ಮಾಡಿಕೊಂಡೆ. ಅಡುಗೆ ಮನೆಯದೆಲ್ಲ ಕ್ಲೀನಾಗೆಲ್ಲ ಈಚೆ ಕಡೆ ತೊಳೆದಿಟ್ಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನಾಗಿ ಎಲ್ಲ ಟೈಲ್ಸ್ ಎಲ್ಲ ಉಜ್ಜಿ ತೊಳ್ಕೊಂಡೆ. ಅದಾದಮೇಲೆ ಅದೆಲ್ಲ ಒಣಗಿರೋದೆಲ್ಲ ಎಲ್ಲ ಸ್ಟೋರ್ ಮಾಡಿಕೊಂಡೆ. ಅಷ್ಟರಲ್ಲೆಲ್ಲ ಒಣಗ್ತಾ ಇತ್ತು. ಅಡುಗೆ ಮನೆಯೆಲ್ಲ ಟೈಲ್ಸ್ ಎಲ್ಲ ಉಜ್ಜಿ ತೊಳ್ಕೊಳ್ಳೋ ಅಷ್ಟರಲ್ಲಿ ಆ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ನಲ್ಲ ಅದೆಲ್ಲ ಒಣಗಿತ್ತು. ಅದಾದಮೇಲೆ ನಾನು ಏನೇನು ರೇಷನ್ಸ್ ಎಲ್ಲ ಇತ್ತು ಅದನ್ನೆಲ್ಲ ರೀಫಿಲ್ ಮಾಡಿಕೊಂಡು ಕ್ಲೀನಾಗಿ ಆ ಕೆಲಸ ಆಯಿತು. ಒಂದು ದಿವಸ ಫುಲ್ ಅಡುಗೆ ಮನೆ ಕೆಲಸ ಮಾಡಿಕೊಂಡೆ. ನಾನು ಯಾವ ಸ್ಪ್ರೇ ಅವತ್ತು ಫ್ರಿಡ್ಜ್ ಆರ್ಗನೈಸೇಷನ್ ದಿವಸ ನಾನು ಒಂದು ಲಿಕ್ವಿಡ್ ಪ್ರಿಪೇರ್ ಮಾಡಿದ್ನಲ್ಲ, ಅದೇ ಲಿಕ್ವಿಡ್ನೇ ನಾನು ಟೈಲ್ಸ್ಗೆಲ್ಲ ಹಾಕಿದೆ. ತುಂಬ ಚೆನ್ನಾಗಿ ಶೈನಿಂಗ್ ಆಗಿ ಬಂತು. ಅದನ್ನು ನೀವು ಟೈಲ್ಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಸಕ್ಕರೆ ಕೆಡ್ದಿರೋ ಇರೋಕ್ಕೆ ಗಂಟಾಗಿ ಹೋಗುತ್ತಲ್ಲ ಸಕ್ಕರೆ ರಂಡಿ ಸಕ್ಕರೆ ಡಬ್ಬದಲ್ಲಿ, ಅದಕ್ಕೆ ಒಂದು 2-3 ಲವಂಗ ಹಾಕಿ ಇಟ್ಕೊಂಡ್ರಿ ಅಂದರೆ ಈ ಗಂಟು ಥರ ಆಗಲ್ಲ ಸಕ್ಕರೆ ಡಬ್ಬದಲ್ಲಿ. ಮತ್ತು ಯಾವುದೇ ಇರುವೆ ಎಲ್ಲ ಸುತ್ಕೊಳ್ಳೋದಿಲ್ಲ. ಇವಾಗ ನೀವು ನೋಡ್ತಾ ಇರೋದು ವಾಟರ್ ಬಾಟಲ್ ಕ್ಯಾಪ್ ಕ್ಲೀನಿಂಗ್ ಬ್ರಷ್. ಇದು ನನ್ನ ಹಸ್ಬೆಂಡ್ ತೊಗೊಂಬಂದರು. ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಆಗಿರೋವಂಥದ್ದು, ಎಲ್ಲರ ಮನೇಲೂ ಇರಬೇಕಾಗಿರೋ ಅಂಥ ಪ್ರಾಡಕ್ಟ್ ಇದು. ಇದೆಲ್ಲ ಜನರಲ್ ಸ್ಟೋರ್ಸಲ್ಲೆಲ್ಲ ನಿಮಗೆ ಸಿಕ್ಬಿಡುತ್ತೆ. ಡಿಮಾರ್ಟಲ್ಲೂ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ನೀವು ಬೈ ಮಾಡ್ಬೋದು. ನಾವು ಜನರಲ್ ಸ್ಟೋರ್ಸಲ್ಲೇ ನನ್ನ ಹಸ್ಬೆಂಡ್ ತೊಗೊಂಬಂದಿದ್ದು. ಸೊ ವಾಟರ್ ಬಾಟ್ಲ್ ಕ್ಲೀನಿಂಗು ನೋಡಿ ನಾನು ಯಾವ ರೀತಿ ಇದರಲ್ಲಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ, ಯಾವ ರೀತಿ ಯೂಸ್ ಮಾಡೋದಿದು ಅಂತ. ನೋಡೋಕ್ಕೂ ಎಷ್ಟು ಯೂನಿಕಾಗಿ ಚೆನ್ನಾಗಿದೆ ನೋಡಿ. ಈ ಕಡೆ ಚಿಕ್ಕದು ಬೇಕಾದ್ರೆ ಚಿಕ್ಕದು, ದೊಡ್ಡದು ಬೇಕಾದ್ರೆ ದೊಡ್ಡದು. ದೊಡ್ಡ ಕ್ಯಾಪ್ಸ್ ಇರುತ್ತಲ್ಲ ಅದಕ್ಕೆ ದೊಡ್ಡ ಬ್ರಷಲ್ಲಿ ಕ್ಲೀನ್ ಮಾಡ್ಕೋಬೋದು. ಈ ಸಣ್ಣ ಕ್ಯಾಪ್ಸ್ ಇರೋವಂಥದ್ದು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಫಸ್ಟು ಎಲ್ಲ ಬಾಟಲ್ಸು, ನಮ್ಮಲ್ಲಿರೋ ಬಾಟಲ್ಸ್ ಎಲ್ಲ ಕ್ಲೀನಾಗಿ ಎಲ್ಲ ತೊಗೊಂಡೆ. ತುಂಬ ಇಂಪಾರ್ಟೆಂಟ್, ನಾವು ನೀರು ಮಾತ್ರ ಫಿಲ್ ಮಾಡಿ ಇಡೋದಲ್ಲ, ಈ ಥರ ನೀರು ಬಾಟ್ಲನ್ನ ವಾರಕ್ಕೊಂದ್ಸಲಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಇದು ನಾನು ಬಿಫೋರೇ ನಿಮಗೆ ತೋರಿಸಿದ್ದೆ, ಇದು ಬಾಟ್ಲ್ ಕ್ಲೀನಿಂಗ್ದು ಬ್ರಷು. ಇದು ಎಷ್ಟೇ ಇದಿದ್ರೂ ಒಳಗಡೆ ನೀಟಾಗಿ ಕ್ಲೀನ್ ಆಗುತ್ತೆ. ಒಳಗಡೆ ಎಲ್ಲ ಆಗಿರೋ ಸ್ಟೇನ್ ಎಲ್ಲ ಇದ್ದರೆ ನೀಟಾಗಿ ಹೋಗುತ್ತೆ. ಸ್ವಲ್ಪ ವಿಮ್ ತೊಗೊಂಡೆ. ವಿಮ್ ಒಳಗಡೆ ಎಲ್ಲ ಕ್ಲೀನಾಗಿ ಒಳಗಡೆ ಮತ್ತು ಈ ಮುಚ್ಚಳ ಕ್ಲೋಸ್ ಮಾಡ್ತೀವಲ್ಲ ಅಲ್ಲಿ ಕೂಡ ನಿಮಗೆ ತುಂಬ ಸ್ಟೇನ್ಸ್ ಇರುತ್ತೆ. ಅಲ್ಲಿ ನೋಡಿ ನಾನು ಹೆಂಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಡಿಪ್ಪಲ್ಲೆಲ್ಲ ಕ್ಲೀನಾಗಿ ಈ ಥರ ಎಲ್ಲ ಬಾಟಲ್ಸು ಕ್ಲೀನ್ ಮಾಡಿಕೊಂಡೆ. ಮಕ್ಕಳು ಒಂದೊಂದ್ಸರಿ ಗೊತ್ತಿಲ್ದಿರ ಕಚ್ಕೊಂಡು ಕುಡಿದ್ಬಿಡ್ತಾರೆ. ಅಲ್ಲೆಲ್ಲ ಗಲೀಜೆಲ್ಲ ಕೂತಿರುತ್ತೆ. ಮತ್ತು ಅದೇ ನೀರನ್ನೇ ನಾವೆಲ್ಲ ನೀರು ಹಿಡ್ಕೊಂಡು ಎಲ್ಲರೂ ಕುಡಿಯೋಕ್ಕಾಗಲ್ಲ. ಸ್ಕೂಲ್ಗೂ ವಾಟರ್ ಬಾಟಲ್ಸ್ ಎಲ್ಲ ತೊಗೊಂಡು ಹೋಗ್ತಾರೆ. ಈ ರೀತಿ ನಾವು ಹೈಜೀನಾಗಿ ಕ್ಲೀನ್ ಮಾಡಬೇಕಾಗತ್ತೆ. ಸೊ ಇದು ತುಂಬ ಯೂಸ್ಫುಲ್ ಇದೆ ಈ ಐಟಮು. ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನಿಮಗೆಲ್ಲೇ ಇದು ಆನ್ಲೈನಲ್ಲೂ ಸಿಗ್ಬೋದು, ಅಮೆಝಾನು, ಮಿಂತ್ರಾ ಹತ್ರ ಆನ್ಲೈನಲ್ಲೂ ಸಿಗ್ಬೋದು. ವಾಟರ್ ಬಾಟಲ್ಸ್ ಕ್ಯಾಪ್ ಕ್ಲೀನಿಂಗ್ ಬ್ರಷ್ ಅಂತ ಹಾಕಬೇಕು ನೀವು. ಕ್ಯಾಪ್ಸ್ ಕ್ಲೀನಿಂಗ್ ಬ್ರಷಸ್ ಆ ಥರ ಎಲ್ಲ ಬರುತ್ತೆ. ಆ ಥರ ನೀವು ಹಾಕಿದ್ರೆ ನಿಮಗೆ ಆನ್ಲೈನಲ್ಲೂ ಇದು ಅವೈಲೇಬಲ್ ಆಗಿರುತ್ತೆ. ನಾನಿದು ಜನರಲ್ ಸ್ಟೋರ್ಸಲ್ಲಿ ನನ್ನ ಹಸ್ಬೆಂಡ್ ತೊಗೊಂಬಂದರು. ತುಂಬ ಯೂಸ್ಫುಲ್ ಆಗಿದೆ ನನಗಂತೂ. ತುಂಬ ಕ್ಲೀನಾಗಿ ಕೊಳೆ ಎಲ್ಲ ಹೋಗುತ್ತೆ. ನೋಡ್ಬೋದು ನೀವು, ನಾನು ನಿಮಗೆ ತೋರಿಸ್ತೀನಿ, ಡೀಟೇಲ್ಡಾಗಿ ತೋರಿಸ್ತಾ ಇದ್ದೀನಿ. ತುಂಬ ಇಷ್ಟ ಆಯಿತು ನನಗಿದು ವಾಟರ್ ಬಾಟ್ಲ್ ಕ್ಲೀನಿಂಗು ನೋಡಿ. ಆ ಟಿಪ್ಪಲ್ಲಿ ಕೂಡ ನೀಟಾಗಿ ಹೋಗುತ್ತೆ. ಇದು ವಾಟರ್ ಬಾಟ್ಲ್ ಒಳಗಡೆ ಎಲ್ಲ ಕ್ಲೀನ್ ಮಾಡೋಕೆ ಆ ಬ್ರಷು ಅದು ತೋರಿಸಿದ್ನಲ್ಲ. ಮತ್ತು ಕ್ಯಾಪ್ ಕ್ಲೀನ್ ಮಾಡೋದು ಹೆಂಗೆ ಅಂತ ನಾನು ಇವಾಗ ರೀಸೆಂಟಾಗಿ ತೊಗೊಂಡಿದ್ದಲ್ಲ, ಆ ಬ್ರಷ್ ಹೆಂಗೆ ಯೂಸ್ ಆಗುತ್ತೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಕಂಪ್ಲೀಟಾಗಿ ನೋಡಿ. ಫಸ್ಟು ಕ್ಲೀನಾಗಿ ಅದನ್ನೆಲ್ಲ ನೀರೆಲ್ಲ ಇದು ಮಾಡಿ ನೋಡಿ ಎಷ್ಟು ಕ್ಲೀನಾಗೆಲ್ಲ ಬಂತು. ಸೊ ಇವಾಗ ಕ್ಯಾಪ್ಸ್ ನೋಡಿ ಈ ಥರ ಇರುತ್ತೆ ಕ್ಯಾಪು. ನಾನಿವಾಗ ಇದು ಬ್ರಷ್ ತೊಗೊಂಡಿದ್ದೀನಿ ನೋಡಿ. ಸಣ್ಣದು ಒಳಗಡೆ ಸಣ್ಣದಿದೆಯಲ್ಲ, ಸೊ ಸಣ್ಣ ಬ್ರಷ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ರೊಟೇಟ್ ಮಾಡಿದ್ರೆ ನಿಮಗೆ ದೊಡ್ಡ ಬ್ರಷ್ ಕೂಡ ಸಿಗುತ್ತೆ. ದೊಡ್ಡ ಬ್ರಷಲ್ಲೂ ನೀವೇನ ಈಚೆ ಕಡೆ ಆ ಕಡೆ ಎಲ್ಲ ಹೋಗ್ಬೇಕು ನೋಡಿ. ಒಳಗಡೆ ಎಷ್ಟು ಇದೆ ಅಂತ ತೋರಿಸ್ತಿದ್ದೀನಿ.
ಇದರಲ್ಲಿ ಸ್ವಲ್ಪ ದೊಡ್ಡ ಬ್ರಷ್ ಇದ್ರೂ ನೀಟಾಗೆಲ್ಲ ಬಂದ್ಬಿಡುತ್ತೆ ಕ್ಲೀನಾಗಿ. ಅದೆಲ್ಲ ನಾವು ತುಂಬ ಹುಷಾರಾಗಿರಬೇಕು. ಸೊ ನೋಡ್ಬೋದು ನನ್ನ ದೊಡ್ಡ ಬ್ರಷಲ್ಲೇ ಸ್ವಲ್ಪ ವಿಮ್ ಲಿಕ್ವಿಡೇ ಹಾಕ್ಕೊಂಡೆ ಕ್ಲೀನ್ ಮಾಡಿಕೊಂಡೆ. ಕ್ಲೀನಾಗಿ ಕ್ಯಾಪ್ ಸಂದಿನಲ್ಲೆಲ್ಲ ತುಂಬ ಗಲೀಜು ಕೂತಿರುತ್ತೆ, ನಮಗೆ ಗೊತ್ತಿರಲ್ಲ. ತಗೊಳ್ಳೇಬೇಕಾಗಿರೋಂಥ ಪ್ರಾಡಕ್ಟ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇದನ್ನು ತುಂಬ ಯೂಸ್ಫುಲ್ ಆಗಿರುತ್ತೆ. ರೊಟೇಟಬಲ್ ಇದೆ, ಅದು ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ, ಯುನೀಕ್ ಆಗಿದೆ, ಡಿಫ್ರೆಂಟಾಗಿ. ಸೊ ನೋಡಿ ಸಣ್ಣ ಸಣ್ಣ ಮುಚ್ಚಳ ಇದ್ರೂ ಆ ಥರ ಬ್ರಷಲ್ಲಿ ನೋಡಿ ಚಿಕ್ಕ ಬ್ರಷ್ ಕೂಡ ತೊಗೋಬೋದು. ನೋಡಿ ಎಷ್ಟು ಕೊಳೆ ಬರ್ತಾ ಇರುತ್ತೆ. ನೀಟಾಗಿ ಈ ಥರ ಕ್ಲೀನ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಆರಿಟ್ಕೊಂಡು ಆಮೇಲೆ ನೀವು ನೀರು ಫಿಲ್ ಮಾಡಿಕೊಂಡ್ರೆ ನೋಡಿ, ನನ್ನ ಚಿಕ್ಕ ಮುಚ್ಚಳ ಇರೋದ್ರಿಂದ ಚಿಕ್ಕ ಸೈಡ್ ಬ್ರಷಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡೆ, ಎಲ್ಲ ಕೊಳೆನೂ ಬಂತು. ದೊಡ್ಡದು ಬೇಕಾದ್ರೆ ದೊಡ್ಡ ದೊಡ್ಡ ಮುಚ್ಚಳದಲ್ಲಿ ದೊಡ್ಡದು ಕ್ಲೀನ್ ಮಾಡಿಕೊಂಡೆ. ಇವಾಗ ನಾವು ನೀರು ಯಾವಾಗ ಪ್ರತಿದಿನ ನೀರು ಹಾಕ್ಕೊಳ್ತೀವಲ್ಲ, ನೀರು ಕ್ಯಾನು ಅದನ್ನು ನೀಟಾಗಿ ಉಜ್ತಾ ಇದ್ದೀನಿ. ಅದನ್ನು ಕೂಡ ನೀವು ಅದರಲ್ಲೇ ಉಜ್ಕೋಬೋದು. ಈಚೆ ಕಡೆ ಎಲ್ಲ ನಾನು ನಾರಲ್ಲೇ ಉಜ್ಕೊಂಡ್ಬಿಟ್ಟೆ, ಹೊರಗಡೆ ಎಲ್ಲ. ಒಳಗಡೆ ಮಾತ್ರ ನೀರು ವಾಟರ್ ಬಾಟಲ್ ಕ್ಲೀನಿಂಗ್ ಬ್ರಷಲ್ಲಿ ನೀಟಾಗಿ ಉಜ್ಕೊಬೋದು. ಇದೆಲ್ಲ ತುಂಬ ಇಂಪಾರ್ಟೆಂಟು. ನೋಡಿ, ಈ ಬ್ರಷಲ್ಲಿ ಸೈಡಲ್ಲಿರೋ ಕೊಳೆ ಎಲ್ಲ ಬಂದ್ಬಿಡುತ್ತೆ ನೀಟಾಗಿ. ಒಳಗಡೆ ಕೂಡ ನೀವು ಸೋಪ್ ಹಾಕಿ ನೀಟಾಗಿ ಕೆಳಗಡೆ ಇರೋ ಸ್ಟೇನೆಲ್ಲ ನೀವು ನೀಟಾಗಿ ತೆಗಿಬೋದು. ಸೊ ನಾನು ಡೈನಿಂಗ್ ಟೇಬಲ್ ಮೇಲೆ ಹಾಕಿರೋ ಮ್ಯಾಟ್ಸ್ನೆಲ್ಲ ಕೂಡ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಡೀಪ್ ಕ್ಲೀನಿಂಗ್ ಒಂದ್ಸರಿ, ವಾರಕ್ಕೊಂದ್ಸರಿ ನಾವು ಡೀಪ್ ಕ್ಲೀನಿಂಗ್ ಯಾವಾಗೂ ಮಾಡಬೇಕಾಗತ್ತೆ. ನಮ್ಮ ಮನೆಯಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸು, ಈ ತೋರಣಗಳು ಅದೆಲ್ಲ ಇರುತ್ತೆ. ಅದನ್ನ ಹೆಂಗೆ ತುಂಬ ಧೂಳಾಗೋಗಿರುತ್ತೆ ನೋಡಿರ್ಬೋದು ನೀವು. ಅದನ್ನು ಯಾವ ರೀತಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಒಂದು ಸ್ಮಾಲ್ ರೆಮಿಡಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ತೊಗೊಳ್ಳಿ, ಜಾಸ್ತಿ ಬಿಸಿನೀರಲ್ಲ, ಉಗುರು ಬೆಚ್ಚಗಿರೋ ನೀರಿಗೆ ಒಂದು 2 ಡ್ರಾಪ್ ವಿಮ್ ಡ್ರಾಪ್ ಹಾಕ್ಕೊಳ್ಳಿ. ಒಂದು 2ರಿಂದ 3 ಡ್ರಾಪ್ ವಿಮ್ ಡ್ರಾಪ್ ಹಾಕ್ಕೊಂಡು ಸ್ವಲ್ಪ ಡೆಟಾಯಿಲ್ ಆಗಲಿ ಸ್ಯಾವ್ಲಾನ್ ಆಗಲಿ ಯಾವುದೇ ಆಗಲಿ ಒಂದು ಸ್ವಲ್ಪ ಡೆಟಾಯಿಲ್, ಒಂದು ಚಿಕ್ಕ ಮುಚ್ಚಳದಷ್ಟು ಡೆಟಾಯಿಲ್ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾವು ಯಾವುದೇ ಫ್ಲವರ್ಸ್ ಎಲ್ಲ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಅದರಲ್ಲಿ ಅದ್ಬಿಡಿ. ನೋಡಿ ಹೂವು ಹಾರಗಳು ಹೆಂಗಾಗಿದೆ ನೋಡಿ, ಅದನ್ನೆಲ್ಲ ತುಂಬ ಎಫೆಕ್ಟಿವ್ ಆಗಿದೆ, ತುಂಬ ಚೆನ್ನಾಗಿದೆ. ಒಂದು 10 ನಿಮಿಷ 10ರಿಂದ 15 ನಿಮಿಷ ಬಿಡಿ, ಚೆನ್ನಾಗಿ ಕೊಳೆ ಎಲ್ಲ ಬಂದ್ಬಿಡುತ್ತೆ. ಇಷ್ಟೊಂದು ಧೂಳು ಇದ್ದರೆ ಧೂಳೆಲ್ಲ ಒದರೋದಕ್ಕಾಗಲ್ಲ. ಈ ಹಬ್ಬಗಳ ಟೈಮಲ್ಲೆಲ್ಲ ಅದರ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಡೆಕೋರೇಷನ್ ಪರ್ಪಸ್ಸಾಗಿ ನಾವೆಲ್ಲ ಯೂಸ್ ಮಾಡ್ತೀವಿ. ಸೊ ಎಲ್ಲನೂ ನೀಟಾಗಿ ಈ ಥರ ಉಗುರು ಬೆಚ್ಚಗಿರೋ ನೀರಲ್ಲಿ ವಿಮ್ ಡ್ರಾಪು ಮತ್ತು ಡೆಟಾಯಿಲ್ ಆಗಲಿ ಸ್ಯಾವ್ಲಾನ್ ಆಗಲಿ ಯಾವುದೇ ಆಗಲಿ ಒಂದು ಇದರಲ್ಲಿ ಹಾಕ್ಕೊಂಡು ಎಲ್ಲ ಫ್ಲವರ್ಸ್ನು ನೀಟಾಗಿ ಅದರಲ್ಲಿ ಡಿಪ್ ಮಾಡ್ತಾಯಿದ್ದೀನಿ. ಆರ್ಟಿಫಿಷಿಯಲ್ ಫ್ಲವರ್ಸು ನೋಡ್ಬೋದು ನೀವು, ತುಂಬ ಜಿಡ್ಡು ಥರ ಕುತ್ಕೊಂಡ್ಬಿಟ್ಟಿರುತ್ತೆ. ಮತ್ತು ಲೀವ್ಸು ಅಷ್ಟೇ, ಇದನ್ನು ಎಲ್ಲ ಅದರಲ್ಲಿ ಇದು ಮಾಡಿಕೊಂಡೆ. ಮತ್ತು ನಾನು ತೋರಣ ಹಾಕಿದ್ದೆ ಎಲೆ ಥರದ್ದು, ಆ ತೋರಣ ಕೂಡ ನಾನು ಅದರಲ್ಲೇ ಹಾಕ್ಕೊಂಡೆ. ತುಂಬ ಎಫೆಕ್ಟಿವ್ ಆಗಿ ಚೆನ್ನಾಗಿ ಧೂಳೆಲ್ಲ ನೀಟಾಗಿ ಬಂದ್ಬಿಡುತ್ತೆ. ಆಮೇಲೆ ಸ್ವಲ್ಪ ಸೋಪಲ್ಲಿ ನೀವು ನೀಟಾಗಿ ವಾಶ್ ಮಾಡಿ ಬಕೆಟಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ತೊಗೊಂಡು ಫ್ರೆಶ್ ವಾಟರ್ ತೊಗೊಂಡು ಅದರಲ್ಲಿ ನೀವು ಜಸ್ಟ್ ವಾಶ್ ಮಾಡಿ ಎತ್ಬಿಟ್ರಿ ಅಂದರೆ ಆಲ್ರೆಡಿ ಎಲ್ಲ ಧೂಳು ಬಂದ್ಬಿಟ್ಟಿರುತ್ತೆ. ತುಂಬ ಕ್ಲೀನಾಗಿ, ತುಂಬ ಥರ ಹೊಸಾದ ಅಂಗಡಿಯಿಂದ ತಂದ್ವೇನೋ ಅನ್ಬೇಕು, ಆ ಥರ ತಂದಿದ್ದೀವಿ ಅನ್ನೋ ಥರ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಲ್ಲ ನೆನೆಸಿಟ್ಟೆ ನಾನು. 10ರಿಂದ 15 ನಿಮಿಷ ಬಿಡಿ, ಅದರಲ್ಲಿ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇರಿ ಅದು ನೆನೆಸಿಟ್ಬಿಟ್ಟು. ಅದಾದಮೇಲೆ ಫ್ರೆಶ್ ವಾಟ್ರಲ್ಲಿ ನೀಟಾಗಿ ಒಂದೊಂದೇ ತೊಗೊಂಡು ಅದನ್ನ ಚೆನ್ನಾಗಿ
ಸ್ವಲ್ಪ ಸ್ಕ್ರಬ್ ಥರ ಮಾಡಿ, ಜಾಸ್ತಿ ಜೋರಾಗೆಲ್ಲ ಉಜ್ಬೇಡಿ, ಎಲೆ ಎಲ್ಲ ಬಿಟ್ಕೊಂಡ್ಬಿಡತ್ತೆ. ಜಸ್ಟ್ ಅದನ್ನ ಹಿಂಗೆ ನೀರಲ್ಲಿ ಅದ್ದಿ ನೀವು ಒಣಗಾಕ್ಬೋದು. ಸೊ ಹೀಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗ್ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.